ಹಾಯ್ ಸ್ನೇಹಿತರೆ, ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಟನ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ಡಿಫ್ರೆಂಟ್ ಆದ ಕುಚ್ಚು ಹೇಗೆ ಹಾಕೋದು ಅಂತ ಕ್ರೋಶ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಸೈಜ್ ಅಂದರೆ ಚಿಕ್ಕದು ಬೀಡ್ಸ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಈ ಬೀಡ್ಸ್ನ ಬಳಸ್ಬಿಟ್ಟು ಕ್ರೋಶ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನಿಲ್ಲಿ ನಾಟನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನೋಡಿ. ಫಸ್ಟ್ ಒಂದು ಸತಿ ಮತ್ತು ಸೆಕೆಂಡ್ ಒಂದು ಸತಿ, 2 ಸತಿ ಸಿಂಗಲ್ ಕ್ರೋಶನ ಮಾಡಿದ್ಮೇಲೆ ನಾನು ಫಸ್ಟ್ ಒಂದು ಮತ್ತು ಎರಡು ಚೈನ್ನ ಹಾಕ್ಕೊತೀನಿ. 2 ಚೈನ್ ಹಾಕಿದ್ಮೇಲೆ ನಾನು ನೋಡಿ ಇವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ನಾನು ಏನು ಮಾಡ್ತೀನಿ ಗೊತ್ತಾ, ಸೂಜಿ ಮೇಲೆ ಒಂದು ಸತಿ ಥ್ರೆಡ್ಡನ್ನು ಸುತ್ಕೊತೀನಿ, ಅಂದರೆ ಡಬಲ್ ಕ್ರೋಶ. ಫಸ್ಟು ಲಾಕ್ ಎಲ್ಲಿ ಮಾಡಿದ್ದೀವಿ ಅದ್ರ ಮೇಲೇ ಅಲ್ಲೇ ಚುಚ್ಚಿ ಒಂದು ಡಬಲ್ ಕ್ರೋಶ, ಒಂದು ಲಾಕು ನೋಡಿ ಇದೇ ಥರ. ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲಿ ಚುಚ್ಚಿದ್ದೇವಲ್ಲ ಅಲ್ಲೇ ಚುಚ್ಚಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಸೇಮು ನಾವು ಅದೇ ಥರ ಮಾಡ್ಕೊಂಡು ಹೋಗಬೇಕಲ್ವ. ಹಾಗಾಗಿಬಿಟ್ಟು ನಾನು ಇವಾಗ ಚೈನ್ಗಳು ಹಾಕ್ಕೊತೀನಿ ನೋಡಿ. 1 2 ಚೈನ್ ಹಾಕಿಬಿಟ್ಟು ಇವಾಗ 2 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನಾವು ಡಬಲ್ ಕ್ರೋಶ, ಅಂದರೆ ಸೂಜಿ ಮೇಲೆ ದಾರ ತಗೊಂಡು ಲಾಕನ್ನು ಮಾಡ್ಕೋಬೇಕು ನೋಡಿ. ಇದೇ ಥರ ಸೂಜಿ ಮೇಲೆ ದಾರ ತಗೊಂಡು ಲೇಸ್ ಮೇಲೆ ಚುಚ್ಚಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಮಾಡಿದ್ದೇವಲ್ಲ ಅದೇ ಥರ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತಗೊಂಡು ಫಸ್ಟು ಎಲ್ಲಿ ಲಾಕ್ ಮಾಡಿದ್ದೇವೆ ನೋಡಿ ಅದ್ರ ಮೇಲೇ ಸೂಜಿ ಚುಚ್ಚಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ನೋಡಿ. ಈ ಥರ ಎಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಿ ನೋಡಿ ನಾವು ಕಂಬಗಳು, ಅದೇ ಕಂಬ ಮೇಲೆ ಚುಚ್ಚಿ ಡಬಲ್ ಕ್ರೋಶನ ಮಾಡ್ಕೊಂಡ್ಮೇಲೆ ನಾನು ಸ್ಮಾಲ್ ಸೈಜ್ ಒಂದು ಬೀಡ್ಸ್ನ ಬಳಸ್ತಾ ಇದ್ದೀನಿ. ಬೀಡ್ಸ್ನ ಬಳಸಿಬಿಟ್ಟು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾನು ಬೀಡ್ಸ್ ಮೇಲೆ ಲಾಕನ್ನು ಮಾಡಿಲ್ಲ ಸ್ನೇಹಿತರೆ. ಹಾಗೆ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನೋಡಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಬೀಡ್ಸ್ ಲಾಕ್ ಮಾಡಲಾರ್ದೆ ನಾನು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇವಾಗ ಅದರ ಪಕ್ಕದಲ್ಲಿ, ಅಂದರೆ ಅದರ ಮೇಲೆ ಫಸ್ಟು ಲಾಕ್ ಮಾಡಿದ್ದೇವಲ್ಲ ಅದರ ಮೇಲೆ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ನಾವು ಎಲ್ಲಿ ಲಾಕ್ ಮಾಡಿದ್ದೇವಲ್ಲ ಅದರ ಮೇಲೆ ಲಾಕು, ಮತ್ತು 2 ಚೈನ್ನ ಹಾಕ್ಕೊತೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಇನ್ನೊಂದು ಸತಿ ದಾರನ ಸುತ್ತಿ ಮತ್ತು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆ ಮೇಲೆ ಚುಚ್ಚಿ ಮತ್ತು ಡಬಲ್ ಕ್ರೋಶ ನೋಡಿ, ಬಟ್ಟೆ ಮೇಲೆ ಚುಚ್ಚಿ ಒಂದು ಸತಿ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮು ಅದೇ ಥರನ ನಾವು ಮಾಡ್ಕೋಬೇಕಾಗುತ್ತೆ. ನಾವು ಫಸ್ಟು ಕಂಬಗಳು ಎಲ್ಲಿ ಮಾಡ್ಕೊತೀವಲ್ಲ ಆ ಕಂಬದ ಮೇಲೇ ನೋಡಿ ಇನ್ನೊಂದು ಸತಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ನೋಡಿ, ಒಂದು ಬೀಡ್ಸ್ ಬಳಸ್ಬಿಟ್ಟು 2 ಚೈನ್ ಹಾಕಿ ಡಬಲ್ ಕ್ರೋಶ. ಇವಾಗ ಮತ್ತೆ ಥ್ರೆಡ್ಡನ್ನು ಮೇಲೆ ಎತ್ಬಿಟ್ಟು ಮತ್ತೆ ನಾನು ಇನ್ನೊಂದು ಸ್ಮಾಲ್ ಸೈಜ್ ಬೀಡ್ಸ್ನ ಬಳಸ್ತೀನಿ. ಬೀಡ್ಸ್ನ ಬಳಸ್ಬಿಟ್ಟು ಬೀಡ್ಸ್ನ ಲಾಕ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ಬಟ್ಟೆ ಮೇಲೆ ಇದೇ ಥರ ಬಟ್ಟೆ ಮೇಲೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಬಟ್ಟೆ ಮೇಲೆ 2ರಲ್ಲಿ 1 ಮತ್ತು 2ರಲ್ಲಿ 1, ಅಂದರೆ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಇದೇ ಥರ ನಾವು ಫಸ್ಟ್ ಸ್ಟೆಪ್ಪನ್ನು ನಾವು ಫುಲ್ಲು ಇದೇ ಥರ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಸ್ವಲ್ಪ ದೂರ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ. ಸ್ವಲ್ಪ ದೂರ ಇದೇ ಥರ ಫುಲ್ಲು ಸ್ವಲ್ಪ ದೂರ ಸ್ಟೆಪ್ಪನ್ನು ಹಾಕ್ಕೊಂಡ್ಬಂದಿದ್ದೀನಿ. ಇವಾಗ ನೋಡಿ, ಇವಾಗ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ್ಮೇಲೆ ನೋಡಿ, ಒಂದು ಬೀಡ್ಸು 2 ಚೈನು ಈ ಥರ ಸ್ಮಾಲ್ ಸೈಜ್ ಬೀಡ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ. ಮತ್ತು ಸೆಕೆಂಡ್ ಸ್ಟೆಪ್ ನೋಡಿ, ನಾನು 6 ಎಳೆ ದಾರ ಬೇರೆ ಕಲರ್ನ ತೊಗೊಂಡಿದ್ದೀನಿ ಮತ್ತು ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಅದರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಬೇರೆ ಕಲರ್ ದಾರ ಬಳಸಿದ್ದೀನಿ, ನೀವು ಬೇಕಂದರೆ ಸೇಮ್ ಕಲರ್ ಬಳಸ್ಬೋದು. ನಾನು ಮತ್ತೆ ನೋಡಿ 2 ಚೈನ್ ಹಾಕಿಬಿಟ್ಟು ಅದ್ರ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಿ 2 ಚೈನ್ ಹಾಕಿದ್ದೇವಲ್ಲ ಅದರಲ್ಲಿ ಡಬಲ್ ಕ್ರೋಶ. ಈ ಥರ ಡಬಲ್ ಕ್ರೋಶ ಮಾಡಿದ್ಮೇಲೆ ನಾನು ಇವಾಗ ಸೇಮ್ ನಾನು ಬೀಡ್ಸ್ನ ಬಳಸ್ತಾ ಇಲ್ಲ. ಇವಾಗ ಸೇಮ್ ನಾನು ಏನಂದರೆ 5 ಚೈನ್ಗಳು, ಅಂದರೆ ಎಷ್ಟು ಚೈನ್ಗಳು ಬರುತ್ತೆ ಅಷ್ಟು ಚೈನ್ನ ನಾನು ಇಲ್ಲಿ 4 ಚೈನ್ನ ಹಾಕೋಬೇಕಾಗುತ್ತೆ. 2 ಚೈನ್ ಹಾಕಿದರೆ ಗ್ಯಾಪ್ ತುಂಬ ಇರುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ 2 ಚೈನ್ ಹಾಕಿದ್ದೇವಲ್ಲ ಅಲ್ಲಿ 2 ಚೈನ್ ಹಾಕಿದ್ದೇವ ಅಲ್ಲಿ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಕರೆಕ್ಟಾಗಿ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಡಬಲ್ ಕ್ರೋಶ.
ಒಂದು ಸತಿ ಡಬಲ್ ಕ್ರೋಶ, 2 ಸತಿ ನೋಡಿ ಸೇಮ್ ಇದೇ ಥರ ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ನ ಹಾಕ್ಕೊತೀನಿ. ಸೇಮು 4 ಚೈನ್ ಹಾಕಿಬಿಟ್ಟು ಮತ್ತೆ ಡಬಲ್ ಕ್ರೋಶ ಒಳಗಡೆ ಹೋಗಿ, ಅಂದರೆ ಚೈನ್ ಹಾಕ್ಕೊಂಡಿದ್ದೇವಲ್ಲ ನಾವು 2 ಚೈನು, ಅಲ್ಲಿನ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಸೇಮು ಇದೇ ಥರ 4 ಚೈನ್ ಹಾಕಿಬಿಟ್ಟು ಮಣಿ ಇರೋ ಜಾಗದಲ್ಲಿ ನಾವು ಲಾಕ್ ಮಾಡೋದು ಬೇಡ ಸ್ನೇಹಿತರೆ, ಗ್ಯಾಪ್ ಇದೆಯಲ್ಲ ಅಲ್ಲಿ ಮಾತ್ರ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಡಬಲ್ ಕ್ರೋಶ ಮಾಡಿದ್ಮೇಲೆ ನಾನು ಸೆಕೆಂಡ್ ಸ್ಟೆಪ್ ಮುಗ್ದಿಗಿದೆ. 3ನೇ ಸ್ಟೆಪ್ಪು ನಾನು ದಾರನ ಲಾಕನ್ನು ಮಾಡ್ಕೊಂಡಿದ್ದೀನಿ. ದಾರ ಲಾಕ್ನ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇದೆ ಅಲ್ವಾ, ಅಲ್ಲಿ ಒಂದು ಸತಿ ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕ್ಕೊಂಡಿದ್ದೇವಲ್ಲ, 4 ಚೈನ್ ಮಧ್ಯದಲ್ಲಿ 2 ಸತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ನೋಡಿ ಇವಾಗ ನೋಡಿ 2 ಸತಿ ಲಾಕನ್ನು ಮಾಡಿಕೊಂಡೆ. 2 ಸತಿ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಿ ಅದರ ಪಕ್ಕ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಸೂಜಿ ಮೇಲೆ 2 ಸತಿ ದಾರ ಸುತ್ತಿ 4 ಚೈನ್ ಒಳಗಡೆ ಹೋಗಿ 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1, ಅಂದರೆ ತ್ರಿಬಲ್ ಕ್ರೋಶನ ಮಾಡಬೇಕಾಗುತ್ತೆ. ನಾವು ತ್ರಿಬಲ್ ಕ್ರೋಶ ಹಾಕೋದ್ರಿಂದ ಆರ್ಚ್ ತುಂಬ ಚೆನ್ನಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದೇ ಥರ ನಾನು ಆರ್ಚನ್ನು ಫುಲ್ಲು ಕಂಬಗಳು ಹಾಕ್ಕೊಂಡು ಫಿಲಿಪ್ನ ಮಾಡ್ಕೊತೀನಿ. ಎಷ್ಟು ಕಂಬ ಬರುತ್ತೆ ಅಂತ ನಾನು ಹಾಕಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ನಾನು 14 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 14 ಕಂಬ ಹಾಕಿ ಅದರ ಪಕ್ಕದಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಅದರ ಮೇಲೆ ಇನ್ನೊಂದು ಲಾಕನ್ನು ಮಾಡಿ ಮತ್ತೆ ಒಂದು ಸತಿ ಪಕ್ಕದಲ್ಲಿ 4 ಚೈನ್ ಮಧ್ಯ 2 ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. 2 ಸತಿ ಲಾಕ್ ಮಾಡಿದ್ಮೇಲೆ ಮತ್ತೆ ಸೇಮ್ ಅದೇ ಥರ ನಾವು ಆರ್ಚನ್ನು ಮಾಡ್ಕೋಬೇಕು. ಯಾಕಂದರೆ ನಾನು ಚೈನ ಬಿಟ್ಟಿಲ್ಲ, ಕುಚ್ಚು ಕಟ್ತಾ ಇಲ್ಲ ಸ್ನೇಹಿತರೆ. ಇದಕ್ಕೆ ಕುಚ್ಚೇನು ಬೇಡ, ಡಿಫ್ರೆಂಟಾಗಿ ಈ ಥರ ಕ್ರೋಶದಲ್ಲಿ ಡಿಸೈನ್ ಮಾಡ್ಬೋದು. ಸೀರೆಗೆ ಕ್ರೋಶ ಇಲ್ಲದೆ ಹೇಗೆ ಡಿಸೈನ್ ಕಾಣಿಸುತ್ತೆ ಅಂತ ನಾನು ಡಿಫ್ರೆಂಟ್ ಆದ ಡಿಸೈನ್ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಫುಲ್ಲು ಇದರಲ್ಲಿ 14 ಕಂಬಗಳು ಬರುತ್ತೆ. ಇದನ್ನು ಫಿನಿಶಿಂಗ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಫಿನಿಶಿಂಗ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನಿಮಗೆ ಅಕಸ್ಮಾತಾಗಿ ಕುಚ್ಚು ಏನಾದರೂ ಬೇಕಂದರೆ ನೀವು ಗ್ಯಾಪನ್ನು ಬಿಟ್ಬಿಟ್ಟು ಕುಚ್ಚನ್ನು ಕಟ್ಟೋಕ್ಕೆ ಚೈನ್ನ ಬಿಟ್ಕೊಂಡು ಹೋಗ್ಬೋದು. ನಾನು ಇದಕ್ಕೆ ಕುಚ್ಚನ್ನು ಬೇಡ ಅಂದ್ಬಿಟ್ಟು ಇದೇ ಥರ ಡಿಸೈನ್ ಇರಲಿ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇದೇ ಥರ ಫುಲ್ಲು ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ನಾನು ಕುಚ್ಚು ಕಟ್ಟೋಕ್ಕೆ ಗ್ಯಾಪನ್ನು ಬಿಟ್ಟಿಲ್ಲ. ನಿಮಗೆ ಬೇಕಂದರೆ ಕುಚ್ಚು ಕಟ್ಟೋಕ್ಕೆ ಗ್ಯಾಪನ್ನು ಬಿಟ್ಕೊಂಡು ಹೋಗಿ. ಇದೇ ಥರ ಇದರ ಮೇಲೆ ನಾವು ಸ್ಟೋನ್ ಲೇಸ್ ಎಲ್ಲ ಹಾಕೋಬೋದು. ಬೇಡ ಅಂದರೆ ಸ್ಟೋನ್ ಚೈನ್ ಥರ ಬರುತ್ತಲ್ಲ ಅದನ್ನ ಹಾಕಿಬಿಟ್ಟು ಗೋಲ್ಡ್ ಚೈನು ಹಾಕೋಬೋದು. ನೋಡಿ ಡಿಫ್ರೆಂಟ್ ಆದ ಕ್ರೋಶ ಕುಚ್ಚನ್ನು ಹೇಗಿದೆ ಅಂತ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸ್ಟೋನ್ ಚೈನ್, ಬಾಲ್ ಚೈನ್ ಬೇಕಂದರೆ ನೀವು ಹಾಕೋಬೋದು. ನಾನು ಇದೇ ಥರ ಡಿಫ್ರೆಂಟ್ ಆಗೋ ಕುಚ್ಚನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.